ಕಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಹೋಟೆಲನ್ನು ಸಾರ್ವಜನಿಕ ಅಂದರೆ ವಸತಿ ಪ್ರದೇಶದಲ್ಲಿ ಓಪನ್ ಮಾಡಿರೋದ್ರಿಂದ ದಯಮಾಡಿ ಇಲ್ಲಿ ನಮ್ಮ 1 ವರ್ಷ ಆಯಿತು. 1 ವರ್ಷದಿಂದ ನಾವು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇಲ್ಲಿ ಇಡೀ ಚರಂಡಿಗಳು ಎಲ್ಲ ಕಟ್ಕೊಂಡು ಅದು ಇರ್ಲಿಕ್ಕೆ ವಾಸಯೋಗ್ಯ ಪ್ರದೇಶನೇ ಅಲ್ಲ, ಆ ಥರ ನಾವು ಒಂದು ಅನುಭವಿಸ್ತಾ ಇದ್ದೀವಿ ಇಲ್ಲಿ. ಮತ್ತು ಇನ್ನೊಂದೇನಾಗುತ್ತೆ, ಹೊರಗಡೆಯಿಂದ ಕಸ್ಟಮರ್ ಬರ್ತಾರೆ, ಎಲ್ಲ ನಮ್ಮ ಕಾಂಪೌಂಡ್ಗಳ ಮುಂದೆ ನಿಲ್ಲಿಸ್ಕೊಳ್ಳೋದು, ಅವರು ಅಲ್ಲೇ ಡ್ರಿಂಕ್ಸ್ಗಳನ್ನ ಕುಡಿತಾ ನಿಂತ್ಕೊಳ್ಳೋದು. ಅವನ್ನ ನಾವು ಹೊರಗಿಂದ ನಾವು ಮನೆ ಒಳಗಿಂದ ಯಾರಾದರೂ ಬಂದು ಕೇಳಲಿಕ್ಕೆ ಹೋದ್ರೆ ನೀವ್ಯಾರೇ ಕೇಳಕ್ಕೆ ಅಂತ ಹೇಳ್ತಾರೆ. ಮತ್ತು ಇವ್ರಿಗೆ ಕೇಳಕ್ಕೆ ಹೋದ್ರೆ ಇವ್ರೇನು ಬೇಜವಾಬ್ದಾರಿಯಾಗಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆನೇ ಇವರು ಮಾತಾಡೋದು ಪ್ರೋಗ್ರಾಮ್ ಮಾಡಿದ್ರು. ಹಾಗಾಗಿ ದಯಮಾಡಿ ಈ ಏರಿಯಾದಲ್ಲಿ ಇರ್ತಕ್ಕಂಥ ಕಿಚ್ಚಿಕಟ್ಟೆ ಹೋಟೆಲ್ನ ದಯಮಾಡಿ ಬಂದ್ ಮಾಡಿಸ್ಬೇಕು. ಆಮೇಲೆ ಯಾವುದೇ ಒಂದು ಲೈಸೆನ್ಸ್ಗಳನ್ನು ಕೂಡ ಇಲ್ಲಿ ಅವರು ಮುನ್ಸಿಪಾಲಿಟಿ ಬಂದಿದ್ದಾರೆ, ಕಮಿಷನರ್ ಬಂದಿದ್ದಾರೆ, ಅವರು ಯಾವುದೇ ಇದನ್ನು ಕೂಡ ತಗೊಂಡಿಲ್ಲ, ಲೈಸೆನ್ಸ್ ತಗೊಂಡಿಲ್ಲ. ಆದ್ರೂ ಕೂಡ ಇಲ್ಲಿಗಲ್ ಆಗಿ ಈ ವಸತಿ ಪ್ರದೇಶದಲ್ಲಿ ಈ ಒಂದು ಹೋಟೆಲ್ ಅನ್ನು ನಡೆಸ್ತಾ ಇರೋದ್ರಿಂದ ಸಾರ್ವಜನಿಕ ದೃಷ್ಟಿಯಿಂದ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ ಅದನ್ನು ಹೇಳ್ಕೊಂಬಾರ್ದು, ಅಷ್ಟು ತೊಂದರೆ ಆಗಿದೆ. ನಮಗೆ ವೆಹಿಕಲ್ಗಳು ಮತ್ತೆ ಸ್ವಲ್ಪ ಹೋಗಿದೆ, ಇಲ್ಲ ಅಂದ್ರೆ ಜಾಸ್ತಿ ಮನೆ ಒಳಗಡೆ ಇರಕ್ಕಾಗಲ್ಲ. ಈ ತರ ಪೆಂಡಮಿಕ್ ಶುರುವಾದ್ರೂ ಆಗ್ಬೋದು, ಆ ತರ ರೋಗ ರುಜಿನಗಳು ಬರ್ತಾ ಇದೆ. ಇವ್ರು ಏನ್ ಮಾತಾಡಿದ್ದಾರೆ ನಂದು ಅದೇ ಮಾತು ನೋಡಿ, ಅದು ಇರ್ಲಿ ಸರ್. ಇದು ಕಿಚ್ಚಿಕಟ್ಟೆ ಅಂತ ಒಂದು ನಾನ್ ವೆಜ್ ಹೋಟೆಲ್, ಇದು ಜಯನಗರ ಪ್ರದೇಶದಲ್ಲಿ ಇರ್ತದೆ. ನಾವು ಸುಮಾರು ಒಂದು 2-3 ತಿಂಗಳಿಂದ ಅನೇಕ ಬಾರಿ ಇವ್ರಿಗೆ ಹೇಳಿದ್ವಿ. ಇಲ್ಲಿ ಸಾರ್ವಜನಿಕರು ತುಂಬ ಅಂದರೆ ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಹೋಟೆಲ್ ನಡೆಸೋದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ನಾವು ಕೂಡ ಅನೇಕ ಬಾರಿ ಇವ್ರಿಗೆ ಹೇಳಿದ್ವಿ. ಹೇಳಾದ್ಮೇಲೆ ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ರು. ಇವಾಗ ಫೈನಲ್ ವಾರ್ನಿಂಗ್ ಕೊಟ್ಟಿದ್ವಿ, ಮತ್ತೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಕ್ಲೋಸ್ ಮಾಡಿ ಬೀಗ ಹಾಕ್ಸ್ಬಿಟ್ಟು ನಮಗೆ ಕ್ಲೀನ್ ಮಾಡೋದು ಮುಖ್ಯ, ಕ್ಲೋಸ್ ಮಾಡೋದು ಮುಖ್ಯ. ಎರಡು ಮಾಡಬೇಕು. ಕ್ಲೀನ್ ಮಾಡಿಸ್ಕೊಡ್ತೀವಿ, ಕಾಯ್ತಾ ಇದ್ದೇವೆ. ಕ್ಲೀನ್ ಮಾಡೋದು ಮುಖ್ಯ ಅಲ್ಲ, ನಮಗೆ ಎರಡೇ ಬರ್ತಾರೆ, ಕ್ಲೋಸ್ ಮಾಡೋದು ಮುಖ್ಯ. ಹೇಳಿ ಸರಿ ಇದೆ, ನಾವು ಸುಮಾರು ಮಾಡಿ ಸಾಕಾಗಿದೆ. ಇವತ್ತು ಏನಾದ್ರು ಮಾಡಿ 2 ಡಿಸಿಷನ್ ತಗೊಂಡೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.